ಡ್ರೈವರ್, ನಮ್ಮ ಸಬ್ಸ್ಕ್ರೈಬರ್. ಅದು ಕಲರು ನಮ್ಮ ದುಶ್ಮನ್ ಕಲರ್, ಅಂದರೆ ನಮ್ಮ CSK ಕಲರು. ಇವತ್ತು ಸರಿಯಾಗಾದ್ರೆ ಗಾಡಿ ಹೈಟ್ ಇರೋದಕ್ಕೂ ಅದಕ್ಕೂ ಇವನು ಯಾರು ಇವನು. ಅಯ್ಯಯ್ಯೋ ನೀನ್ ಯಾರು ಏನಂದ್ರೆ ಅಣ್ಣ ನಾವು ವಿಡಿಯೋ ನೋಡ್ತೀವಣ್ಣ ಅಂದರು. ಭಾಳ ಖುಷಿ ಆಯಿತು. ಫೋಟೋ ಮಾತ್ರ ತಗೊಂಡೆ, ಯಾಕಂದರೆ ಆಟೋದಲ್ಲಿ ಪ್ಯಾಸೆಂಜರ್ ಎಲ್ಲ ಇದ್ರು, ವಿಡಿಯೋ ಎಲ್ಲ ಮಾಡೋಕ್ಕೂ. ಈ ಪಾಕಿಸ್ತಾನವ್ರನ್ನ ಧ್ವಂಸ ಮಾಡಿ ಆಮೇಲೆ ಬೇಕಾದ್ರೆ ನಾವು ಆಡೋಣ. ಏನು ನಿದ್ದೆ ಅಂದರೆ ಕಂಟ್ರೋಲೇ ಆಗ್ತಿಲ್ಲ. ಹೋಗಿ ಸಾಕಾದಾಗೈತೀವಿ. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು 2 ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಕೊಟ್ಬಿಡೋಣ. ತುಂಬ ದಿನ ಆಯಿತು ಅವ್ರು ಪ್ರಶ್ನೆ ಹಾಕಿ ಉತ್ತರ ಕೊಡೋಕ್ಕಾಗಲಿಲ್ಲ. ಸ್ವಲ್ಪ ಡೀಟೇಲಾಗಿ ಉತ್ತರ ಕೊಟ್ಬಿಡೋಣ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಉತ್ತರ ಎಲ್ಲ ಕೊಟ್ಟಾದಮೇಲೆ ಮಾಮೂಲಿ ಲಾಗು ಕಂಟಿನ್ಯೂ ಆಗುತ್ತೆ. ಪ್ರಶ್ನೆಗೆ ಉತ್ತರ ಕೊಟ್ಬಿಡೋಣ. ಅವರು ಏನಂತ ಪ್ರಶ್ನೆ ಹಾಕಿದ್ದಾರೆ, ನೀವು ಯಾಕೆ ಹೊರ ರಾಜ್ಯಗಳಿಗೆ ಹೋಗಲ್ಲ, ಅಂದರೆ ಡೆಲ್ಲಿ ಕಡೆ ಯಾಕೆ ಹೋಗಲ್ಲ ಅಂತ ಪ್ರಶ್ನೆ ಹಾಕಿದ್ದಾರೆ ನಮಗೆ. ಬ್ರದರ್, ಎಲ್ಲರೂ ಎಲ್ಲ ಕಡೆ ಹೋಗೋಕ್ಕಾಗಲ್ಲ. ಯಾರ್ಯಾರಿಗೆ ಯಾವ್ಯಾವ ರೂಟ್ ಗೊತ್ತಿರ್ತೈತೆ, ಯಾವ ಲೈನಲ್ಲಿ ಅವ್ರಿಗೆ ಬೆನಿಫಿಟ್ ಆಗುತ್ತೋ ಆ ಲೈನ್ ಓಡಿಸ್ತಾರೆ. ನಮ್ಮ ಓನರ್ಗೆ ಗೋವಾ ಲೈನೇ ಬೆಸ್ಟ್ ಅನ್ನಿಸ್ತೈತೆ. ನಾನು ಮುಂಚೆ SMP ಗಾಡಿ ಓಡಿಸಿದ್ದೆ ಗೊತ್ತಾ, ಅಂಬಾರಿ. ಅವ್ರಿಗೆ ಮಂಗಳೂರು, ಹೊಸಪೇಟೆ, ಬೆಂಗಳೂರು ಅಂದರೆ ಅವ್ರಿಗೆ ಅದು ಅಷ್ಟೇ ಸಾಕು ಅನಿಸುತ್ತೆ. ಕೆಲವೊಬ್ಬರಿಗೆ ಡೆಲ್ಲಿ ಲೈನು, ಕೆಲವೊಬ್ಬರಿಗೆ ಜಮ್ಮು ಲೈನು, ಕೆಲವೊಬ್ಬರಿಗೆ ಹೈದರಾಬಾದ್ ಲೈನೇ ಸಾಕು ಅಂತಿದೆ, ಕೆಲವೊಬ್ಬರಿಗೆ MH ಮಹಾರಾಷ್ಟ್ರ, ಒಬ್ಬೊಬ್ಬರು ಗುಜರಾತು. ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲ, ಎಲ್ಲರೂ ಒಂದೇ ರೂಟ್ ಹೋಗೋಕ್ಕಾಗಲ್ಲ. ಈಗ ಎಲ್ಲರೂ ಡೆಲ್ಲಿಗೆ ಹೋಗ್ಬೇಕಂತ ಹೇಳಿದ್ರೆ ಎಲ್ಲರಿಗೂ ಲೋಡ್ ಆಗಲ್ಲ. ಈಗ ಎಲ್ಲರೂ ಗೋವಾ ಲೈನಿಗೆ ಬರ್ಬೇಕಂದ್ರೆ ಎಲ್ಲರಿಗೂ ಆಗಲ್ಲ. ಅದೇ ಥರ ಈಗ ನಾವು ಎಜುಕೇಷನಲ್ಲಿ ಅಷ್ಟೇ, ಎಲ್ಲರೂ ಇಂಜಿನಿಯರ್ ಆಗೋಕ್ಕಾಗುತ್ತಾ, ಆಗಲ್ಲ. ಎಲ್ಲರೂ ಡಾಕ್ಟರ್ ಆಗೋಕ್ಕಾಗುತ್ತಾ, ಆಗಲ್ಲ. ಅವ್ರವ್ರದ್ದು ಇದ್ದಂಗೆ ಇರ್ತದೆ. ನಮ್ಮ ಓನರ್ಗೆ ಇದೇ ಸಾಕು, ಗೋವಾ ಲೈನೇ ಸಾಕು ಅಂತಾರೆ. ಡೆಲ್ಲಿ ಎಲ್ಲ ಬೇಡ, ಏನು ಉಳಿಯಲ್ಲ ಅಂತಾರೆ ಅವರು. ಈಗ ಡೆಲ್ಲಿ ಲೈನ್ ಓಡಿಸ್ತಿರೋರ್ಗೆ ಅವ್ರು ಗೋವಾ ಬಂದರೆ ಈ ದುಡ್ಡು ಉಳಿಯೋಕೆ ಇಲ್ಲಿ ಓಡಿಸ್ಬೇಕಾ, ನಾನು ಘಾಟಲ್ಲಿ ಓಡಿಸ್ಬೇಕಾ, ಅಲ್ಲ ಹೈವೇಲಿ ಓಡಿಸ್ಕೊಂತೀನಿ ಅಂತ ಅವರು. ಕೆಲವೊಬ್ಬರಿಗೆ ಒಬ್ಬೊಬ್ರಿಗೆ ಒಂದೊಂದು ಲೈನ್ ಸೂಟ್ ಆಗ್ಬಿಡ್ತೈತೆ. ಆ ಲೈನ್ ಮೇಲೆ ಅವರು ಮೇಂಟೈನ್ ಮಾಡ್ತಿರ್ತಾರೆ, ಆ ಲೈನಲ್ಲೇ ಓಡಿಸ್ತಿರ್ತಾರೆ ಅಷ್ಟೇ. ಅರ್ಥ ಆಯ್ತಾ ಬ್ರದರ್? ಬನ್ನಿ. ಹಾಗೆ ಇನ್ನೊಂದು ಪ್ರಶ್ನೆ ಐತೆ, ಏನಪ್ಪ ಅಂದರೆ ಟಾಟಾ ಗಾಡಿ ಬೆಸ್ಟಾ, ಲೈಲ್ಯಾಂಡ್ ಬೆಸ್ಟಾ ಅಂತೇಳಿ ಇನ್ನೊಂದು ಪ್ರಶ್ನೆ ಹಾಕಿದ್ದಾರೆ. ಇವಾಗಿನ BS6ಗೆ ನನ್ನ ಅನಿಸಿಕೆ ಪ್ರಕಾರ, ಕೇಳಪಟ್ಟಿದ ಪ್ರಕಾರ ಟಾಟಾ ಗಾಡಿ ಬೆಸ್ಟು ಅನ್ನಿಸ್ತೈತೆ BS6ಅಲ್ಲಿ. ನೀನು BS4, BS3 ಎಲ್ಲ ತಗೊಬಂದ್ರೆ ಲೈಲ್ಯಾಂಡ್ ಬೆಸ್ಟು. ಲೈಲ್ಯಾಂಡೇನೇ ಬೆಸ್ಟು ಅಂತ ಹೇಳೋಕ್ಕಾಗೋದು. ನಾನು ಇಷ್ಟು ದಿವಸನೂ ಲೈಲ್ಯಾಂಡೇ ಬೆಸ್ಟು ಅಂತ ಹೇಳ್ಕೊಂಬರ್ತಾ ಇದ್ದೆ. ಈ ನಡುವೆ ಸುಮಾರು ಗಾಡಿಗಳು, ಸುಮಾರು ಇದನ್ನು ನೋಡ್ತಾ ಇದ್ದಂಗೆ ಹೋಲ್ಸಕ್ಕೆ ಹೋದರೆ ಸ್ವಲ್ಪ ಟಾಟಾ ಗಾಡಿ ಪರವಾಗಿಲ್ಲ BS6ಅಲ್ಲಿ ಅಂದ್ಕೊಂಡಿದ್ದೀನಿ. ಮೈಲೇಜ್ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬರ್ತೈತೆ ಅಂತೆ ಮೈಲೇಜು. ಆದರೆ ಏನಪ್ಪ ಅಂದರೆ ಮುಂದೆ ಫ್ಯೂಚರ್ ಆಗಿ ರೀಸೇಲ್ ವ್ಯಾಲ್ಯೂ ಇಲ್ಲ. ಈಗ ಒಂದು ಎಕ್ಸಾಂಪಲು, ಈಗ ಲೈಲ್ಯಾಂಡ್ ಒಂದು ಟಾಟಾ ಒಂದು ತರ್ತೀವಿ ಅನ್ಕೊಳ್ಳಿ, 5 ವರ್ಷ ಆದಮೇಲೆ ಮಾರ್ತೀನಿ ಅಂದಾಗ ಟಾಟಾ ಕಮ್ಮಿ ರೇಟ್ಗೆ ಹೋಗುತ್ತೆ, ಲೈಲ್ಯಾಂಡು ಒಂದು ಒಳ್ಳೆ ರೇಟ್ಗೆ ಹೋಗುತ್ತೆ ಅಷ್ಟೇ. ಆಮೇಲೆ ಇವಾಗ ತರ್ತೀನಂದ್ರೂ ಅಷ್ಟೇ, ಲೈಲ್ಯಾಂಡು 4-5 ಲಕ್ಷ ರೇಟ್ ಜಾಸ್ತಿ. ಹೊಸ ಗಾಡಿ ಈಗ 16 ವೀಲ್, ಒಂದು ಅಂದಾಜು 16 ವೀಲ್ ಹೇಳ್ತೀನಿ ಅಂದರೆ ಒಂದು 4-5 ಲಕ್ಷ ರೇಟ್ ಜಾಸ್ತಿ. ಟಾಟಾ ಗಾಡಿ 4 ಲಕ್ಷ ರೇಟ್ ಕಮ್ಮಿನೇ. ಹೊಸ ಗಾಡಿಗೂ ಅಷ್ಟೇ 4-5 ಲಕ್ಷ ರೇಟ್ ಕಮ್ಮಿನೇ ಆಗುತ್ತೆ. ಲೈಲ್ಯಾಂಡ್ ರೇಟ್ ಜಾಸ್ತಿ ಇರ್ತದೆ. ಅಂದರೆ ಗಾಡಿ ಸಕ್ಕದಾಗೈತೆ ಅಂತ ಸುಮಾರು ಜನ ವಿಚಾರಿಸಿದ ಪ್ರಕಾರ ಸೂಪರ್ ಆಗೈತೆ ಅಣ್ಣ ಟಾಟಾ ಗಾಡಿ. ಇವಾಗ ಓಡ್ಸೋಕ್ಕೆ ಆಗಲಿ, ಮತ್ತೊಂದು ಮೈಲೇಜ್ಗೆ ಆಗಲಿ, ಎಲ್ಲದಕ್ಕೂ ಚೆನ್ನಾಗೈತೆ ಅಂತ ಹೇಳ್ತಾ ಇದ್ದಾರೆ. ನನಗಂತೂ ಗೊತ್ತಿಲ್ಲ, ಅಂದರೆ ಕೇಳ್ಪಟ್ಟಿದ್ದೀನಿ. ವಿಚಾರಿಸಿ ಗಾಡಿಗಳು ಸಿಗ್ತಿರ್ತಾವಲ್ಲ, ವಿಚಾರಿಸ್ತಾ ಇರ್ತೀವಿ. ಅದ್ರ ಪ್ರಕಾರ ಒಂದು ಸ್ವಲ್ಪ ಟಾಟಾ ಗಾಡಿ ಬೆಸ್ಟು ಅನಿಸ್ತೈತೆ BS6ಅಲ್ಲಿ. BS4, BS3 ಎಲ್ಲ ತಗೊಂಡ್ರೆ ಲೈಲ್ಯಾಂಡೇ ಬೆಸ್ಟು. ನೀವೇನೇ ಅನ್ಕೊಳ್ಳಿ, ಮೈಲೇಜಲ್ಲಿ ಕಿಂಗ್ ಯಾವತ್ತಿದ್ರು ಲೈಲ್ಯಾಂಡೇನೆ. ಆದರೆ ಇವಾಗ ಟಾಟಾದಲ್ಲೂ ಸ್ವಲ್ಪ ಪರವಾಗಿಲ್ಲ ಅಂತವ್ರೆ. ಈಗ ನಮ್ಮದು ಹೊಸ ಗಾಡಿ ಇರೋದ್ರಿಂದ ಇನ್ನು ನಾವು ಟಾಟಾ ಗಾಡಿ ಓಡಿಸ್ ನೋಡಿಲ್ಲ, ಗೊತ್ತಿಲ್ಲ, ಏನಿಲ್ಲ. ಅಂದ್ರೆ ಮುಂಚೆ ಓಡಿಸಿದ್ವಿ, ಇವಾಗ BS6ಅಲ್ಲಿ ಓಡಿಸ್ ನೋಡಿಲ್ಲ, ಏನು ಬರ್ತದೆ ಎಲ್ಲ ಇವ್ರು ಹೇಳೋದನ್ನೇ ಕೇಳ್ಕೊಂಡು ನಾನು ನಿಮಗೆ ತಿಳಿಸ್ತಾ ಇರೋದು. ಒಟ್ಟಿನಲ್ಲಿ BS6 ಪ್ರಕಾರ 2 ಬೆಸ್ಟೇ ಅಂತ ನಾನು ಹೇಳ್ತೀನಿ. 2 ಬೆಸ್ಟೇ. ಟಾಟಾ ಒಂದು ಸ್ವಲ್ಪ ಮೈಲೇಜ್ ಜಾಸ್ತಿ ಇದೆ ಅಂತೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಆಮೇಲೆ ಘಾಟ್ ಸೆಕ್ಷನ್ಗೆಲ್ಲ ಟಾಟಾ ಬೆಸ್ಟು, ಹೈವೇಗೆಲ್ಲ. ಇದು ಅಷ್ಟೇ. ಈಗ ನಮ್ಮದು ಲೈಲ್ಯಾಂಡ್ ಏನು ಕಮ್ಮಿ ಅನ್ಕೊಂಬೇಡಿ, ನಾವು ಗೋವಾ ಲೈನೇ ಓಡಿಸ್ತೀವಿ, ಘಾಟ್ ಸೆಕ್ಷನೇ ಓಡಿಸ್ತೀವಪ್ಪ. ಅದ್ರ ನಮ್ದು ಓಡ್ತಾ ಇಲ್ವ ಗಾಡಿ? ಓಡುತ್ತೆ, ಏನಿಲ್ಲ. ಯಾವ ಲೈನ್, ಎಲ್ಲ ಲೈನಲ್ಲೇ ಎಲ್ಲ ಲೈನು ಓಡುತ್ತೆ. ಸ್ವಲ್ಪ ಮೈಲೇಜ್ ಹೋಲಿಸ್ಕೊಂಡ್ರೆ ಟಾಟಾ ಬೆಸ್ಟು ಅನಿಸುತ್ತೆ. ನಿಮ್ಮ 2 ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೊಂತೀನಿ. ಬರೀ ಇವಾಗ ಬೇರೆ ಏನಾರ ನಿಮ್ಮ ಪ್ರಶ್ನೆ, ನೀವು ಈಗ ಯಾರು ನೋಡ್ತಾ ಇದ್ದೀರಾ, ಬೇರೆ ಏನಾರ ಪ್ರಶ್ನೆಗಳಿದ್ರೆ ಕಮೆಂಟ್ಸಲ್ಲಿ ಹಾಕಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ಬಗ್ಗೆ ಸಣ್ಣದಾಗಿ ಸಿಂಪಲ್ ಆಗಿದ್ದರೆ ಅಲ್ಲೇ ವೀಡಿಯೋದಲ್ಲೇ ರಿಪ್ಲೈ ಮಾಡಿಬಿಡ್ತೀನಿ, ಮೆಸೇಜಲ್ಲೇ. ಸ್ವಲ್ಪ ಕ್ಲಿಯರಿಟಿಯಾಗಿ ಹೇಳ್ಬೇಕಂತ ಇದ್ದಾಗ ಈ ಥರ ವೀಡಿಯೋದಲ್ಲಿ ತಿಳಿಸ್ತೀನಿ. ಬರೀ ಇವಾಗ ಮುಂದಿನ ನಮ್ಮ ಲಾಗ್ ಕಂಟಿನ್ಯೂ ಮಾಡೋಣ. ಸ್ನಾನ ಎಲ್ಲ ಮಾಡ್ಕೊಂಡು ಬಿಟ್ಟಿದ್ದೀವಿ ನೋಡಿ.
ವ್ಯೂ ನೋಡಿ ಹೆಂಗೈತೆ ಸಾಕಾದಾಗಿ. ಇಲ್ಲಿ ಮ್ಯಾಚು ನೋಡಿ ವ್ಯೂ ಎಲ್ಲ ಗಾಡಿಗಳೆಲ್ಲ ಇದಾವೆ. ಎಲ್ಲ ಗಾಡಿ ಎಲ್ಲ ಸ್ನಾನ ಮಾಡ್ಕೊಂಡು ನೋಡಿ. ಇವ್ರು ನಮ್ಮ ಸಬ್ಸ್ಕ್ರೈಬರ್, ಅವರು ನಮ್ಮ ಸಬ್ಸ್ಕ್ರೈಬರು ನಿನ್ನೆ ಸಿಕ್ಕಿ ಮಾತಾಡ್ಸಿರು ಆಫೀಸ್ ಹತ್ರನೇ. ನಿನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಇವಾಗ ವಿಡಿಯೋ ಮಾಡ್ಬೋದು ನೋಡ್ರಿ. ಹೋಗೋಣ, ಟೈಮು 6:30 ವ್ಯೂ. ತುಮಕೂರು ಭವಾನಿ ರೈಸ್ ಮಿಲ್ಲಿಗೆ ಕೊಟ್ಟಿದ್ದಾರೆ. ಹೋಗೋಣ, ಗಾಡಿ 2 ಗಾಡಿ 3 ಗಾಡಿ ಲೋಡ್ ಆಗವೆ. ಆದಷ್ಟು ಬೇಗ ಫಸ್ಟ್ ಗಾಡಿಯಾಗಿ ಹೋಗಿ ಟ್ರೈ ಮಾಡೋಣ. ನೋಡಿ ಸ್ನೇಹಿತರೆ, ಮುದ್ದೆ ಬೇಡಲ್ಲ ಇದ್ದೀನಿ, ಟೀ ಕುಡಿಯೋಕೆ ನಿಲ್ಸಿದ್ದೀನಿ. ನಮ್ಮ ಗಾಡಿ ಹೈಟ್ ನೋಡಿ. ಮೀಟರ್ ಬೇಕು, ಮೀಟರ್ ಯಾವಾಗ ಬಂದರೂ ಫಿಕ್ಸ್ ಇಲ್ಲಿ ಟೀ ಕುಡ್ಕೊಂಡೆ ಹೋಗೋದು. ನೋಡಿ ಸ್ನೇಹಿತರೆ, ಅದು ಹಿಂದ್ಗಡೆ ಇರೋ ಗಾಡಿ ನಮ್ಮ ಸಬ್ಸ್ಕ್ರೈಬರ್. ಅಲ್ಲಿ ಹೇಳಿದ್ನಲ್ಲ ಅವರೇ ಬಂದಿದ್ದಾರೆ ಈಗ. 2 ತಿಂಗಳ ಗಾಡಿ, ನಮ್ದು 1 ವರ್ಷದ ಗಾಡಿ. ಸಾಕಾದ ಲೈಟಿಂಗ್ ಎಲ್ಲ ಸಾಕಾಗ ಮಾಡಿಸೋದು. ನಮ್ಮ ಓನರ್ ಸಿಂಪಲ್, ಮೀಸೆ ನಾನು ಹಾಕ್ಸಿದ್ದು ಅಷ್ಟೇ ಸಿಂಪಲ್. ಅವರಂತೂ ಲೈಟಿಂಗ್ ಫುಲ್ ಲೈಟಿಂಗ್ಸ್, ಮಿಂಚಿಂಗ್ ಮೀನಾಕ್ಷಿ. ನಾನ್ರಿ ಲಲ್ಲಿ ಕೆಳಗಡೆ ನೋಡಿ, ಇವೆಲ್ಲ ನೋಡಿ ಸಾಕಾಗ ಮಾಡಲ್ಲ. ಇವರು ಅವರು ಡ್ರೈವರ್, ನಮ್ಮ ಸಬ್ಸ್ಕ್ರೈಬರ್. ಟೀ ಕುಡಿತಾ ಇದೀವಿ. ಇಲ್ಲಿ ನಮ್ಮ ಮ್ಯಾಚ್ ನೋಡಿ, IPL ಮ್ಯಾಚ್ ನಡೀತೈತಿ ಇಲ್ಲಿ. CSKದು ಕಲ್ಕತ್ತಾ ನೈಟ್ ರೈಡರ್ಸ್ ಮ್ಯಾಚ್ ನಡೀತೈತೆ. ಮ್ಯಾಚ್ ನೋಡೋದು, ಈಗ ಹೋಗೋದು ಇನ್ನೊಂದು 5 ನಿಮಿಷ. ನಾವು ಟೀ ಕುಡ್ಕೊಂಡು ಹೋಗ್ಬಿಡೋಣ. ಅವರು ಊಟ ಗೀಟ ಮಾಡ್ಕೊಂಡು ಬರ್ತಾರೆ. ನಾವು ನೋಡೋಣ. ಸ್ನೇಹಿತರೆ, ನಮ್ಮ ಹೊಸಹಳ್ಳಿಯಲ್ಲಿ ಇದ್ದೀನಿ ಇವಾಗ. ಟೈಮು 12 ಗಂಟೆ ನೋಡಿ. ಇಲ್ಲಿ ಬರೋಷ್ಟೊತ್ತಿಗೆ 12 ಗಂಟೆ ಆಗೋಯ್ತು. ನಾರಪ್ಪ ಎಲ್ಲಿಂದ ನುಗ್ತಾವನೆ? 2 ವೀಲರ್ ಲೆಫ್ಟ್ ಸೈಡಿಂದ ನುಗ್ತಾನೆ. ಮೀಟರ್ ಬೇಕು, ಮೀಟರ್ ನೋಡಿ, ಈ ಕಡೆ ಒಂದು ಗಾಡಿ ಐತೆ, ನಾನಿದ್ದೀನಿ, ಲೆಫ್ಟ್ ಸೈಡಿಂದ ನುಗ್ತಾವನೆ. 12 ಗಂಟೆ ಇಲ್ಲೇ. ಅಲ್ಲಿಂದ ಬಿಟ್ಟ ನಾನು ಸ್ಟಾಪ್ ಬರ್ತಾನೆ ಇದ್ದೀನಪ್ಪ. ಹಗ್ಗ ಎಲ್ಲ ಒಂದು ಸ್ವಲ್ಪ ಲೂಸ್ ಆಗಿತ್ತು, ಎಲ್ಲ ಇವಾಗ ಟೈಟ್ ಮಾಡ್ಕೊಂಡೆ. ಹೋಣ, ಬೆಳಕರೆ ಎಷ್ಟದೇ ತುಮಕೂರು ಹೊಡೆದು ಬಿಸಾಕ್ತಾ ಇರೋದು. ಇವತ್ತು ಎಲ್ಲೂ ಮಲಗಂಗಿಲ್ಲ, ಸೀದಾ ಹೊಡ್ಕೊಂಡು ಹೋಗ್ತಾ ಇರೋದೇನೆ. ಅಲ್ಲಿ ನಮ್ಮ ತಾಳಿಕೋಟೆಯಲ್ಲಿ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸಿದ್ದಕ್ಕೆ ಇಲ್ಲಿ ನೋಡಿ ಟೀ ಶರ್ಟ್ ಕೊಟ್ಟಿದ್ದಾನೆ. ಇದು ಟೀ ಶರ್ಟ್, ಇದು ಕಲರ್ ನೋಡಿದ್ರೆ ಹೆಂಗೈತೆ. ನಮ್ಮ ದುಶ್ಮನ್ ಕಲರ್ ಇದು. ಅದು ಕಲರು ನಮ್ಮ ದುಶ್ಮನ್ ಕಲರ್, ಅಂದರೆ ನಮ್ಮ CSK ಕಲರ್. ಅದು ನನಗೆ ಅದು ಆಗೋದೇ ಇಲ್ಲ. ಯಾರಿಗಾರ ಕೊಟ್ಬಿಡ್ಬೇಕು, ನಾನು ಹಾಕೋದು ಇಲ್ಲ ಅದನ್ನು. ಹಂಗೆ ಇದ್ರು ಅಂದರೆ CSK ಜೆರ್ಸಿ ಅಲ್ಲ, ಕಲರ್ ಮಾತ್ರ ಅರ್ಶಿನ ಕಲರ್. ಅದು ಅದನ್ನು ಹಾಕಿದ್ರೆ, ಟೀ ಶರ್ಟ್ ಹಾಕಿದ್ರೆ ಯಾರು ನೋಡಿದ್ರು CSK ಹಿಂದೆಯಿಂದ ನೋಡ್ಬಿಟ್ರೆ CSK ಫ್ಯಾನ್ ಅಂದ್ಬಿಡ್ತಾರೆ. ಅವೆಲ್ಲ ಹಾಕೋಕ್ಕೆ ಹೋಗ್ಬಾರ್ದು ನಾವು. ನಾನು ಹಂಗೂ ಕೇಳಿದೆ, ಬೇರೆ ಕಲರ್ ಇದ್ರೆ ಕೂಡ, ಇಲ್ಲ ಅಣ್ಣ ಇರೋದು ಒಂದೇ ಕಲರು ಅಂತ. ಸುಮ್ಮನೆ ಆಗ್ಬಿಟ್ಟೆ. ಯಾರಿಗಾರ ಕೊಟ್ಟರೆ ಯಾರಾದ್ರು ಹಾಕೊಳ್ಳೋರು. ನಾವಂತೂ ಹಾಕೊಳ್ಳಲ್ಲ ಅದನ್ನು. ಯಾರಿಗಾರ ಕೊಡೋಣ. ಸದ್ಯಕ್ಕೆ ಇವಾಗ ಇದೊಂದು ಬ್ರಿಡ್ಜ್ ಒಂದು ಮಾಡ್ತಾವ್ರೆ. ಟೋಟಲ್ ಈ ಕೆಲಸ ಹೊಸಳ್ಳಿ ಬ್ರಿಡ್ಜು, ಮುಂದೆ ಒಂದು ಬ್ರಿಡ್ಜು ಭಾರಿ ಸ್ಪೀಡಲ್ಲಿ ಮಾಡ್ತಾವ್ರಪ್ಪ ಕೆಲಸ ಮಾತ್ರ. ಪ್ರಾಜೆಕ್ಟ್ ಕೆಲಸನ ನಾನು ಯಾವ ರೋಡಲ್ಲೂ ನೋಡಿಲ್ಲ, ಅಷ್ಟೊಂದು ಸ್ಪೀಡಲ್ಲಿ ಮಾಡ್ತಾವ್ರೆ. ರೀಸೆಂಟಾಗಿ ಸ್ಟಾರ್ಟ್ ಆಗಿದ್ದು, ಒಂದು 5-6 ತಿಂಗಳಿಂದ ಇರ್ಬೋದು ಸ್ಟಾರ್ಟ್ ಆಗಿದ್ದು. 5-6 ತಿಂಗಳೂ ಇಲ್ಲ. ನಾನು ಈ ಗಾಡಿಗೆ ಬಂದಮೇಲೆ ಒಂದು 5 ತಿಂಗಳಾಗಿರ್ಬೋದು ಅಷ್ಟೇ. ಅರ್ಧಂಬರ್ಧ ಕೆಲಸ ಮುಗಿಸಿದ್ದಾರೆ. ಭಾರಿ ಸ್ಪೀಡಲ್ಲಿ ಮಾಡ್ತಾವ್ರೆ ಮಾತ್ರ. ಹಂಗೂ ಹಿಂಗೂ ನಮ್ಮ ಹೊಸಹಳ್ಳಿಗೆ ಬಂದ್ವಿ. 12 ಗಂಟೆ ಆಯಿತು. ಹೋಗೋಣ ಮುಂದೆ ಹೋಗಿ ಮರಿಯಮ್ಮನಹಳ್ಳಿಯಲ್ಲಿ ಹೋಗಿ ಟೀ ಕುಡ್ಕೊಂಡು, ಮಾಮೂಲಿ ಟೀ ಅಂಗಡಿಯಲ್ಲಿ ಟೀ ಕುಡ್ಕೊಂಡು ಸೀದಾ ಹೋಗ್ತಾ ಇರೋದೆ. ಇನ್ನೂ ನಮಗೆ 260 ಕಿಲೋಮೀಟ್ರ್ ಐತಿ. 260 ಕಿಲೋಮೀಟ್ರ್ ಐತೆ ತುಮಕೂರು. ನಿಧಾನಕ್ಕೆ ಹೋಗಂಗಿಲ್ಲ, ಸ್ವಲ್ಪ ದಬಾಯಿಸ್ಕೊಂಡು ಹೋಗ್ಬೇಕು. ಅವು 2 ಗಾಡಿಗಳು ಹಿಂದ್ಗಡೆ 2 ಗಾಡಿ ಲೋಡಾಗ, ಅವೆಲ್ಲ ಬರೋಕ್ಕೆ ಮುಂಚೆ ಫಸ್ಟ್ ಗಾಡಿ ತೊಗೊಂಡೋಗ್ಬೇಕು. ಗಾಡಿಗಳು ಜಾಸ್ತಿ ಆಗ್ಬಿಟ್ರೆ ಖಾಲಿ ಆಗೋದು ಲೇಟ್ ಮಾಡ್ತಾನೆ ಅವನು, ಮಿಲ್ಲವನು. ಹಂಗಾಗಿ ನಾವು ಆದಷ್ಟು ಬೇಗ ಹೋಗ್ಬೇಕು ಅಷ್ಟೇ.
ಒಂದೇ ಗಾಡಿ ಬರೋದ್ರೆ ಆರಾಮಾಗಿ ಹೋಗ್ಬೋದು. ಈ ಮಿಲ್ಲೆಲ್ಲ ಭತ್ತ ಎಲ್ಲ ತುಂಬಿದ್ರೆ ಗಾಡಿಗಳು ಒಂದೊಂದು ಮಿಲ್ಲಿಗೆ 3, 4, 5 ಬರ್ತವೆ. ಈ ಮಿಲ್ಲಿಗೆ 3 ಗಾಡಿ ನಾವು ತುಂಬಿದೀವಲ್ಲ ಪಾಲ್ಟಿ, ಅದೇ ಪಾಲ್ಟಿದೆ 3 ಗಾಡಿ ಲೋಡ್ ಆಗವೆ. ಬೇರೆ ಪಾಲ್ಟಿ ಎಷ್ಟು ಲೋಡ್ ಆಗವೆ ಗೊತ್ತಿಲ್ಲ. ಹಂಗಾಗಿ ನಾವು ಆದಷ್ಟು ಬೇಗ ಹೋಗ್ಬೇಕು ಅಷ್ಟೇ. ಹೋಗೋಣ, ಏನು ಟೈಮ್ ಬೇಜಾನ್ ಐತೆ. ನನ್ನ ಅನಿಸಿಕೆ ಒಂದು 6-7 ಗಂಟೆಗೆಲ್ಲ ಹೋಗ್ಬೋದು ಅಂದ್ಕೊಂಡಿದ್ದೀನಿ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತಿಗೆ ಹೋಗೋಣ ಬರ್ರಿ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಟೈಮ್ ಇಲ್ಲಿ ಬೆಳಕು ನೋಡಿ, ಎಷ್ಟು ಬೆಳಕೈತೆ ನೋಡ್ತೀರಾ? ಬೆಳಕು ಟೈಮ್ ನೋಡಿ ಹಂಗೆ ಸ್ವಲ್ಪ 5:45. ಅದು 5 ನಿಮಿಷ ಸ್ಲೋ ಐತೆ. 5:40 ಇನ್ನು 5:40ಕ್ಕೆ ಬೆಳಕು ನೋಡಿ ಸರ್, ಎಷ್ಟು ಬೆಳಕೈತೆ. ಇನ್ನು ಲೈಟ್ಗಳು ಆಫ್ ಮಾಡಿಲ್ಲ, ಏನಿಲ್ಲ. ಇವಾಗ ಎಲ್ಲಿದ್ದೀನಿ ಅಂದರೆ ನಮ್ಮ ಊರ್ಕೆರೆ, ತುಮಕೂರು ಹತ್ತತ್ರ ಬಂದ್ಬಿಟ್ಟಿದ್ದೀನಿ. ತುಮಕೂರು ಇನ್ನೊಂದು 5-6 ಕಿಲೋಮೀಟ್ರ್ ಐತೆ ಅಷ್ಟೇ ನಂದು ಅನ್ಲೋಡಿಂಗ್ ಪಾಯಿಂಟು. ನಾನು ಸ್ಟಾಪು ಎಲ್ಲೂ ನಿಲ್ಲಿಸಿಲ್ಲ. 1-2 ಸ್ಟಾಪ್ ಟೀ ಕುಡ್ಕೊಂಡು ಸೀದಾ ಹೊಡ್ಕೊಂಡು ಬರ್ತಾನೆ ಇದ್ದೀನಿ. ಯಾಕಂದರೆ ಬೇರೆ ಗಾಡಿಗಳೆಲ್ಲ ಯಾವ ಬರಬಾರ್ದಲ್ಲ. ಹಂಗಾಗಿ ಫಸ್ಟ್ ಗಾಡಿ ಹೋಗಿ ಎಂಟ್ರಿ ಮಾಡಿಸೋಣ ಅಂತೇಳಿ ಪ್ಲ್ಯಾನಲ್ಲೇ ಎಲ್ಲೂ ನಿಲ್ಲಿಸಿಲ್ಲ, ಸೀದಾ ಹೋಗ್ತಾಯಿದ್ದೀನಿ. ಗಾಡಿಗಳು ಜಾಸ್ತಿ ಆಗ್ಬಿಟ್ರೆ ಖಾಲಿ ಆಗಲ್ಲ ಅಲ್ಲಿ. ಅದೇ ವಿಷಯಕ್ಕೋಸ್ಕರ ಸ್ವಲ್ಪ ಹೊಡ್ಕೊಂಬತ್ತಾ ಇರೋದು. ಇಲ್ಲ ಅಂದರೆ ಸ್ವಲ್ಪ ನಿಧಾನ ದಬಾಯಿಸ್ಕೊಂಬರ್ತಿರಲಿಲ್ಲ, ಸ್ವಲ್ಪ ನಿಧಾನ ಬರ್ತಿದ್ದೆ ಅಷ್ಟೇ. ಇವತ್ತು ಸರಿಯಾಗಾದ್ರೆ ಗಾಡಿ ಹೈಟ್ ಇರೋದಕ್ಕೂ ಅದಕ್ಕೂ ಇವನು ಅಯ್ಯಯ್ಯೋ ನೀನ್ ಯಾರು? 100 ದುಲ್ಲ. ಅಯ್ಯೋ ನೀನ್ 1000 ದುಲ್ಲ ಅಂದ್ರೆ ನನಗೇನು? ಅಷ್ಟು ದಬಾಯಿಸ್ಕೊಂಡು ಬಂದ್ಬಿಟ್ಟು ಇಲ್ಲಿ ಬಂದು ಸ್ಲೋ ಮಾಡ್ತೀಯಲ್ಲೋ ಯಾವನ ಇವನು. ಇಲ್ಲಿ ಸ್ಲೋ ಮಾಡೋಕೆ ದಬಾಯಿಸ್ಕೊಂಡು ಬಂದವನೆ ನೋಡಿ, ಸ್ಲೋ ಮಾಡ್ತಾನೆ ಈಗ. ಕೆಲವೊಬ್ರು ಇರ್ತಾರೆ ಡ್ರೈವರ್ಗಳು, ನೋಟ್ ನೋಡ್ಕೊಂಡು ಕೂತ್ಕೊಂಡಾನೆ. ಇಲ್ಲಿ ಬಂದ್ಬಿಟ್ಟು ಅವನ ಅಜ್ಜಿ ನೋಟ್ ನೋಡ್ಕೊಂಬರ್ತಾನೆ ಅಲ್ಲಿಂದ. ನೋಡಿ ಗಾಡಿನ ಸ್ಲೋನೇ ಮಾಡ್ಬಿಟ್ಟ. ಹೈಟ್ ಇರೋದಕ್ಕೂ ಅದಕ್ಕೂ ಗಾಡಿ ಸುಮ್ಮನೆ ಕಾರ್ ಬಂದಂಗೆ ಬರ್ತೈತೆ ರಾತ್ರಿ ನೋಡ್ಬೇಕು ಗಾಡಿ. ಇಷ್ಟು ದೂರ ಹೆಚ್ಚು ಕಮ್ಮಿ ನಾನು ಡೀಸೆಲ್ ಹಾಕಿ 400 ಚಿಲ್ಲರೆ ಕಿಲೋಮೀಟ್ರ್ ಓಡಿಸಿದ್ದೀನಿ. 400 ಚಿಲ್ಲರೆನ 450 ಕಿಲೋಮೀಟ್ರ್ ಓಡಿಸಿದ್ದೀನಿ ಡೀಸೆಲ್ ಹಾಕಿ. ರಾತ್ರಿಯಿಂದ 450 ಕಿಲೋಮೀಟ್ರ್ ಓಡಿಸ್ಕೊಂಡ್ಬಂದ್ರು ಒಂದು ಚೂರು ಟಯರ್ಡ್ ಅನ್ನೋದೇ ಆಗಿಲ್ಲಪ್ಪ ಗಾಡಿ. ಇನ್ನೇನು 1.5-2 ಕಿಲೋಮೀಟ್ರ್ ನಮ್ಮದು ಅನ್ಲೋಡಿಂಗ್ ಪಾಯಿಂಟು. ಹೋಗಿ ಇವಾಗ 6 ಗಂಟೆಗೆ ವೇಬ್ರಿಡ್ಜ್ ಓಪನು. ಸೀದಾ ತೂಕ ಮಾಡೋದು, ತಗೊಂಡೋಗಿ ಮಿಲ್ಲೊಳಗೆ ಹಾಕ್ಬಿಟ್ಟು 9:30 ರೈಟ್ರು ಬರ್ತಾರೆ. 9 ಗಂಟೆ 9:30 ಆವಾಗ ಎದ್ದು ಮಾಡೋದು. ಅಲ್ಲಿವರೆಗೆ ಆರಾಮಾಗಿ ಮಲಿಕೊಳ್ಳೋದು. ಟೀನು ಹಿರೂರಾಗ ಟೀ ಕುಡ್ದಿದ್ದು ಮಾಮೂಲಿ. ಇದ್ರಾಗೆ ಹಿರೂರಾಗ ಅಂತೀನಿ, ಜವಗನಹಳ್ಳಿಗೆ. ಅಲ್ಲೇ ಮರೇಮನಹಳ್ಳಿ ಸ್ಟಾಪು, ಜವಗನಹಳ್ಳಿ ಒಂದು ಸ್ಟಾಪು, ಈಗ ಇಲ್ಲೇ ಸ್ಟಾಪು. ಎಲ್ಲೂ ನಿಲ್ಸೋಕೋಲಿಲ್ಲ. ಹೈಟ್ ಇರೋದ್ರಿಂದ ಆರಾಮಾಗಿ ಬರ್ತಿರ್ತದಲ್ಲ ಗಾಡಿ. ಟಯರು ಜಾಸ್ತಿ ಬಿಸಿ ಆಗಲ್ಲ, ಏನಿಲ್ಲ, ಜಾಸ್ತಿ ಬಿಸಿನೂ ಆಗಿಲ್ಲ. ಹಂಗಾಗಿ ಸೀದಾ ಬಂದ್ಬಿಟ್ಟೆ. ಇದು ನೋಡಿ ನಮ್ಮ ಯೆಲ್ಲೋ ಕಲರ್ ಜರ್ಸಿ, CSK ಜರ್ಸಿ, ಯಾರಿಗಾರ ಕೊಟ್ಬಿಡ್ಬೇಕು ಅದನ್ನು. ನಾವು RCB ಬಿಟ್ಟರೆ ಬೇರೆದು ಹಾಕಲ್ಲ ನಾವು. ನಮ್ದೇನಿದ್ರು RCB ಜರ್ಸಿನೇ ಬೇಕು ನಮಗೆ. RCB ಜರ್ಸಿ ತಂದಿದ್ದೀನಿ, ನಾಳೆ ಹಾಕಬೇಕು. ನೋಡ್ರಿ ಹೋಗೋಣ. ಇನ್ನೊಂದು 1 ಕಿಲೋಮೀಟ್ರ್ ಇತ್ತು ಅಷ್ಟೇ ನಮ್ದು ಅನ್ಲೋಡಿಂಗ್ ಪಾಯಿಂಟು. ಅಲ್ಲಿ ಹೋಗ್ಬಿಟ್ಟು ಸಿಗೋಣ. ಎಷ್ಟು ಗಾಡಿ ಇದ್ದಾವೆ, ಏನು ಕತೆ, ಏನು ಅನ್ನೋದು ಅಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ. ಸ್ನೇಹಿತರೆ, ತುಮಕೂರಿಗೆ ಬಂದು ಬೆಳಗ್ಗೆನೆ ನಿಲ್ಲಿಸಿದೆ. ನಂದು 4ನೇ ಗಾಡಿ ಖಾಲಿ ಆಗಿಲ್ಲ ಇವತ್ತು. ಮನೆ ಕಡೆ ಹೋಗ್ತಾ ಇದ್ದೀನಿ ಫ್ಯಾಕ್ಟ್ರಿ. ನನ್ನ ಗಾಡಿ ಅಲ್ಲೈತೆ, ಆ ಗಾಡಿಯಿಂದ ಮುಂದೆ ಐತೆ. ಇಲ್ಲಿ ರೋಡಲ್ಲಿ ನಿಂತ್ಕೊಂಡಿದ್ದೀನಿ.
ತುಂಬ ಮನೆ ಕಡೆ ಹೋಗೋಣ ಅಂತ ಇನ್ನೇನು ನಾಳೆನೇ ಖಾಲಿ ಮಾಡೋದು. ಹಂಗಾಗಿ ಇವಾಗ ಇಲ್ಲಿ ನಿಂತಿದ್ದೆ. ಒಬ್ಬರು ಆಟೋ ಡ್ರೈವರು ಮಂಜುನಾಥ್ ಅಂತೆ, ಇಲ್ಲೇ ಲೋಕಲ್ ಆಟೋ ಡ್ರೈವರು. ಅವ್ರು ಬಂದು ಮಾತಾಡ್ಸ್ಕೊಂಡು ಹೋದ್ರು ನೋಡಿ, ಫೋಟೋ ಇಲ್ಲ. ಒಬ್ಬರು ಆಟೋ ಡ್ರೈವರ್ ಬಂದು ಮಾತಾಡ್ಸ್ಕೊಂಡು ಹೋದ್ರು. ಎಂಥ ಖುಷಿ ಅಂದರೆ ಆಟೋ ಡ್ರೈವರು. ನಾನು ಏನು ಬಂದು ನಿಲ್ಲಿಸ್ತಿದ್ರಲ್ಲ ಅಂತ ನೋಡಿದ್ರೆ ಆಟೋ ಡ್ರೈವರು ಏನಂದ್ರೆ, ಅಣ್ಣ ನಾವು ವೀಡಿಯೋ ನೋಡ್ತೀವಣ್ಣ ಅಂದರು. ಭಾಳ ಖುಷಿ ಆಯಿತು. ಒಂದು ಫೋಟೋ ಮಾತ್ರ ತಗೊಂಡೆ, ಯಾಕಂದರೆ ಆಟೋದಲ್ಲಿ ಪ್ಯಾಸೆಂಜರೆಲ್ಲ ಇದ್ದರು, ವೀಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ, ಪ್ಯಾಸೆಂಜರ್ ಇದ್ರಲ್ಲ ಅಂತ. ಫೋಟೋ ಮಾತ್ರ ಸೈಡ್ಗೆ ಹಾಕಿರ್ತೀನಿ ನೋಡಿ, ಮಂಜುನಾಥ್ ಅಂತೇಳಿ. ಎಲ್ಲಿ ಹೋದ್ರು ಈ ನಡುವಂತೂ ಹುಡುಕೊಂಡು ಬಂದು ಮಾತಾಡ್ತಾರೆ ಅಂತ ಭಾಳ ಖುಷಿ. ಅಲ್ಲಿ ನಮ್ಮ ಜೊತೆ ಇನ್ನೊಂದು ಗಾಡಿ ಐತೆ, 34 ಬಳ್ಳಾರಿ ಗಾಡಿ. ಅವರು ಅಷ್ಟೇ, ಅವರು ನನ್ನ ವೀಡಿಯೋ ಎಲ್ಲ ನೋಡ್ತಿರ್ತಾರಂತೆ. ಖುಷಿ ಆಗುತ್ತಪ್ಪ. ನಾನು ಇಲ್ಲಿ ರೋಡ್ ಸೈಡ್ ನಿಂತ್ಕೊಂಡಿದ್ದೀನಿ. ಯಾವ್ದಾದ್ರು ಬಸ್ ಬಂದರೆ ಹತ್ಕೊಂಡು ಮನೆಗೆ ಹೋಗೋಣ. ಮನೆಗೆ ಹೋಗಿ ನಾಳೆ ಅವ್ರು ಖಾಲಿ ಮಾಡಿ ನಿಲ್ಸಿರ್ತಾರೆ. ಬೆಳಗ್ಗೆ 9-10 ಗಂಟೆಗೆ ಬಂದು ಖಾಲಿ ಮಾಡಿಸ್ಕೊಂಡು ನಾಳೆ ಮನೆ ಕಡೆ ಪಯಣ. ಬಸ್ಸಿಗೋಸ್ಕರ ವೇಟಿಂಗ್. The next day. ಸ್ನೇಹಿತರೆ, ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಕುಣಿಗಲ್ಲಿಂದ ಲೋಡ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ಮಾಮೂಲಿ ನಮ್ಮ ಹೊಸಪೇಟೆ ಕಡೆ ಪಯಣ. ಇವತ್ತು ಲೋಡಾಗಿ ಬಿಡೋದು ಲೇಟ್ ಆಗ್ಬಿಡ್ತು. ಟೈಮ್ ಆಲೇ 8-7:15. ಹೋಗೋಣ ಆರಾಮಾಗಿ. ಹಸಿರು ಕಲರ ಕಾಣ್ತದಲ್ಲ, ಹಸಿರು ಕಲರ್ ಲೈಟ್ ಆಫ್ ಮಾಡಿಬಿಡೋಣ. ನಿನ್ನೆ ಭತ್ತ ಖಾಲಿ ಮಾಡಿ ಹಾಲ್ಟ್ ಆಗಿದ್ದೀವಿ. ಒಂದಿನ ಹಾಲ್ಟ್ ಆಗಿ ಇವತ್ತು ಲೋಡ್ ಮಾಡ್ಕೊಂಡು, ಒಂದಿನ ಹಾಲ್ಟ್ ಆಗಿ ಬೆಂಗಳೂರು ಬಂದರೆ ಒಂದಿನ ಹಾಲ್ಟ್ ಆಗಿ ಲೋಡ್ ಮಾಡೋದು. ಹಾಲ್ಟಾಗಿ ಲೋಡ್ ಮಾಡ್ಕೊಂಡು ಹೊರಟಿದ್ದೀವಿ ಮಾಮೂಲಿ ಹೊಸಪೇಟೆ ಕಡೆ. ಇವತ್ತು ದುಃಖಕರ ವಿಷಯ ಏನಪ್ಪ ಅಂದರೆ, ನಮ್ಮ IPL ಅನ್ನು ಸದ್ಯದ ಮಟ್ಟಿಗೆ ಒಂದು ವಾರದ ಮಟ್ಟಿಗೆ ಸಸ್ಪೆಂಡ್ ಮಾಡಿದ್ದಾರೆ. ವಾರದ ನಂತರ ಆಡಿಸ್ಬೋದು, ಆಡಿಸ್ತೇನೂ ಇರ್ಬೋದು. ಅದು ಏನಾಗುತ್ತೆ ಗೊತ್ತಿಲ್ಲ. ಸದ್ಯದ ಮಟ್ಟಿಗಂತೂ ನಿಲ್ಲಿಸಿದ್ದಾರೆ. ಅದೊಂದು ದುಃಖಕರ ವಿಷಯ. ಇನ್ನೊಂದು, ನಮ್ಮ ಇಂಡಿಯನ್ ಆರ್ಮಿ ಅವರು ಪಾಕಿಸ್ತಾನ ಮೇಲೆ ಮಾಡ್ತಿರೋ ಯುದ್ಧಕ್ಕೆ ಅವ್ರಿಗೆ ಯಶಸ್ವಿ ಆಗಲಿ ಅನ್ನೋದು ಹಾರೈಸೋಣ. ಅದೇ ಒಂದು ವಿಷಯಕ್ಕೆ ನಾವು ಸೈಲೆಂಟ್ ಆಗ್ಬಿಟ್ಟಿದ್ವಿ. ಒಂದು ಮನಸ್ಸಲ್ಲಿ ಬೇಜಾರು, ಏನು ಮಾಡೋಕ್ಕಾಗಲ್ಲ. 17 ವರ್ಷದ ನಂತರ ಒಂದು ಸ್ವಲ್ಪ ಕಪ್ ಗೆಲ್ಲೋ ಚಾನ್ಸಸ್ ಇತ್ತು. ಅದು ದೇವ್ರಿಗೂ ಇಚ್ಛೆ ಇಲ್ಲ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ಇಂಡಿಯಾ ಇದ್ದರೆ ಇನ್ನೂ 50 ಕಪ್ಪು 50 IPL ಆಡ್ಬೋದು. ಈ ಪಾಕಿಸ್ತಾನವ್ರನ್ನ ಧ್ವಂಸ ಮಾಡಿ ಆಮೇಲೆ ಬೇಕಾದ್ರೆ ನಾವು ಆಡೋಣ ನೋಡ್ರಿ. ಈಗ ಸದ್ಯಕ್ಕೆ ನಾವು ನಮ್ಮ ಜರ್ನಿ ಹೊಸಪೇಟೆ ಕಡೆ ಹೋಗಿ ಒಂದು ಸ್ವಲ್ಪ ಹೌದು ಸಮಾಧಾನ, ಒಂದು ಸ್ವಲ್ಪ ಡೀಸೆಲ್ ಹಾಕ್ಸ್ಕೋಬೇಕು. ಜಾಸ್ತಿ ಏನಿಲ್ಲ, ಒಂದು 4-5 ಸಾವಿರ ಸಾಕು. ಏನಕ್ಕಪ್ಪ ಅಂದ್ರೆ ಅಲ್ಲಿ ಹೊಸಪೇಟೆಯಲ್ಲಿ ಫುಲ್ ಮಾಡಿಸ್ತೀವಲ್ಲ, ಇಲ್ಲಿ ಹಾಕ್ಸ್ಕೊಂಡೋದ್ರೆ ವೇಸ್ಟು. ಹಂಗಾಗಿ ಒಂದು 4-5 ಸಾವಿರ ಹಾಕ್ಸ್ಕೊಂಡು ಕಿಲೋಮೀಟ್ರ್ ದೂರದಲ್ಲಿ ಯಾರು ನೋಡಿದ್ದಾರೆ, ಹೋಗೋಕ್ಕೆ ಬಿಡ್ತಾ ಇಲ್ಲ. ಸ್ಪೀಡಲ್ಲಿ ಬರ್ತಾರೆ, ಎದುರ್ಕೊಂಡು ಮತ್ತೆ ಬಂದು ಹೊರಗೆ ಬಿಡ್ತಾರೆ. ಅದಕ್ಕೆ ನಮ್ಮ ಸೇಫ್ಟಿಯಲ್ಲಿ ನಾವಿರಬೇಕು. ಸ್ವಲ್ಪ ನಿಧಾನಕ್ಕೆ ಹೋಗೋಣ, ಏನಾಗಲ್ಲ. ಈಗ 1 ನಿಮಿಷ ಲೇಟ್ ಆಯ್ತಪ್ಪ, ಏನಾರು ಆಯ್ತಾ? ಏನಿಲ್ಲಲ್ಲ, ಅಷ್ಟೇ. ಹೋಗೋರೆಲ್ಲ ಹೋಗಲಿ, ನಮ್ಮ ಪಾಟಿಗೆ ನಮ್ಮ ದಾರಿ ಹಿಡ್ಕೊಂಡು ನಾವು ನಿಧಾನಕ್ಕೆ ಹೋಗೋಣ. ಸೆಕೆ ಆಗ್ತೈತೆ. ಅಲ್ಲೆಲ್ಲ ಕುಣಿಗಲಲ್ಲಿ ಹೋಗಿ ಪಾನಿಪುರಿ ತಿನ್ಕೊಂಡು ಆಮೇಲೆ ನಿಧಾನಕ್ಕೆ ಹೋಗೋಣ ಬರ್ರಿ. ಅಲ್ಲಿಂದ ಮುಂದೆ ಬಂದೆ. ಬ್ರಿಡ್ಜ್ ಕೆಳಗಡೆ ಬತ್ತಿದ್ದಂಗೆ ಸಿಟಿ ಒಳಗೆ ಎಳ್ಕೋಬೇಕಲ್ಲ, ಅದೇ ಜಾಗದಲ್ಲಿ ನೋಡಿ ಅಲ್ಲಿ ಗಾಡಿ ನಿಲ್ಲಿಸಿದ್ದೀನಿ. ಇದು ಸಿಟಿ ಒಳಗೆ ಹೋಗೋ ರೋಡು. ಇಲ್ಲೇ ನೋಡಿ, ಇದು ಪಾನಿಪುರಿ ಅಂಗಡಿ ಸಿಕ್ತು. ಅಣ್ಣಂಗೆ ಪಾನಿಪುರಿ ಹೇಳಿದ್ದೀನಿ, ಹಾಕ್ತಾ ಇದ್ದಾನೆ. ಪಾನಿಪುರಿ ತಿಂದುಬಿಟ್ಟು ಸೀದಾ ಹೋಗ್ತಾ ಇರೋಣ ನಮ್ಮ ಹೊಸಪೇಟೆ ಕಡೆ. ಇವತ್ತು ಸಿಕ್ಕಾಪಟ್ಟೆ ಲೇಟಾಗಿರೋದ್ರಿಂದ ಆದಷ್ಟು ಹೋಗೋಣ, ಟ್ರೈ ಮಾಡೋಣ. ಹೋಗಿ ಬೆಳಕರಷ್ಟೊತ್ತಿಗೆ ಗಾಡಿಗಳು ಬೇಡ, 7-8 ಗಾಡಿ ಲೋಡ್ ಆಗವೆ. ಎಷ್ಟನೇ ಗಾಡಿ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿ ಹೋದ್ಮೇಲೆ ಸಿಗೋಣ ಬರ್ರಿ. ಇವಾಗ ಪಾನಿಪುರಿ ಇಸ್ಕೊಂಡು ತಿಂದುಬಿಟ್ಟು ಮೂವ್ ಮಾಡೋಣ ಗಾಡಿನ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಹೊಸಪೇಟೆಲ್ಲಿದ್ದೀನಿ. ಟೈಮ್ ಆಲೆ 6:20. ನೋಡಿ ಎಷ್ಟು ಬೆಳಕೈತೆ. ಡ್ಯಾಮಲ್ಲಿ ನೀರೆಲ್ಲ ಕಮ್ಮಿ. ಸಮಾಧಾನ. ಡ್ಯಾಮಲ್ಲಿ ನೀರೆಲ್ಲ ಕಮ್ಮಿ ಆಗ್ಬಿಟ್ಟವೆ ನೋಡಿ. ಇಲ್ಲೆಲ್ಲ ನೀರು ಇರ್ಬೇಕಾಯ್ತು, ನೀರೆಲ್ಲ ಕಮ್ಮಿ ಆಗ್ಬಿಟ್ಟವೆ. ಸಿಕ್ಕಾಪಟ್ಟೆ ನಿದ್ದೆ ರಾತ್ರಿ. ಗಾಡಿ ಓಡ್ಸೋಕ್ಕೆ ಆಗ್ತಿಲ್ಲ. 1 ಅವರ್ 3 ಕಡೆ ನಿಲ್ಸಿ ಮಲಿಕೊಂಡು ಬರ್ತಾಯಿದ್ದೀನಿ. ಏನು ನಿದ್ದೆ ಅಂದರೆ ಕಂಟ್ರೋಲೇ ಆಗ್ತಿಲ್ಲ. ಹೋಗಿ ಸಾಕಾದಾಗೈತೀವಿ.
ಇದೀವಿ ಈ ಥರ ಕಾಣಿಸುತ್ತಲ್ಲ ನೋಡಿ, ದೂರ ಇದೀವಿ. ಸುರಂಗ ಮಾರ್ಗ, ಹೊಸಪೇಟೆಯ ಸುರಂಗ ಮಾರ್ಗ. ಸಿಕ್ಕಾಪಟ್ಟೆ ಸೌಂಡ್ ಇಲ್ಲಿ. ಬರ್ರಿ ಮುಂದೆ ಹೋಗಿ ಟೀ ಕುಡ್ಕೊಂಡು ಸೀದಾ ಫ್ಯಾಕ್ಟ್ರಿ ತಗ ಹೋಗೋಣ. ಎಷ್ಟು ಗಾಡಿ ಐತೆ ಅಂತ ಗೊತ್ತಿಲ್ಲ, ಎಷ್ಟು ಗಾಡಿ ಐತೋ ಎಂಟ್ರಿ ಮಾಡಿಸೋದು, ಖಾಲಿ ಮಾಡಿಸ್ಕೊಂಡು ಹೋಗೋದಷ್ಟೇ. ಯಾವ್ದಪ್ಪ ಇದು? ಯಾವ್ಯಾವ ಗಾಡಿಯಲ್ಲಿ ಯಾರ್ಯಾರು ಬರ್ತಾರಂತಾನೆ ಗೊತ್ತಾಗಲ್ಲ. ಹೋಗಿ ಮೊನ್ನೆ ಪೊಲೀಸ್ನವರು ಒಬ್ರು ಹಂಗೆ ಪ್ರೈವೇಟ್ ಗಾಡಿ ಅವ್ರು ಟೂ ವೀಲರಾಗಿ ನಿಂತ್ಕೊಂಡು ಇಬ್ಬರಿಬ್ರು ಪೊಲೀಸ್ನವರು ದುಡ್ಡು ಇಸ್ಕೊತಾವ್ರೆ. ಅಲ್ಲಿ ಕಾರ್ ನಿಂತಿದ್ದು ಅದನ್ನೇ ನೋಡೋದು, ಯಾಕೋ ಡೌಟ್ ಹೊಡಿತಿತ್ತು. ಯಾವ್ಯಾವ ಗಾಡಿಯಲ್ಲಿ ಬಂದು ನಿಂತ್ಕೊಂಡು ದುಡ್ಡು ಇಸ್ಕೊತಾರೆ ಅಂತ ಗೊತ್ತೇ ಆಗಲ್ಲ. ಪೊಲೀಸ್ ಜೀಪಲ್ಲಿದ್ರೆ ಮಾತ್ರ ಕೊಡಬೇಕು, ಬೇರೆ ಜೀಪಲ್ಲಿ ಅವು ಇವೆಲ್ಲಿದ್ರೆ ಕೊಡಕ್ಕೆ ಹೋಗ್ಬಾರ್ದು, ಗಲಾಟೆ ಮಾಡಬೇಕು. ನಾನು ಯಾವತ್ತೂ ಅಷ್ಟೇ, ಪೊಲೀಸ್ ಜೀಪ್ ಇತ್ತಾ ಓಕೆ, ಇಲ್ಲ ಅಂದರೆ ಕೊಡೋಕ್ಕೆ ಹೋಗಲ್ಲ. ನೋಡಿ ನಮ್ಮ ಹೊಸಪೇಟೆ RTO ನಾವೆಲ್ಲ ನಿಲ್ಸಲ್ಲ, ಸೀನಿಲ್ಲ, ಸೀದಾ ಬಿಡ್ಕೊಂಡು ಹೋಗ್ತಾ ಇರೋದೆ ಹೀ ಅನ್ಕೊಂಡು.